ಈಗ ನೀ ಮಾತಾಡ್ತಿಲ್ಲ. ಹ್ಞೂ ನನಗೆ ಕೇಳತ್ತೇನೆ ನಾನು ಮಾತಾಡ್ತಿಲ್ಲ ನೀನು. ಮಾತಾಡೋಲ್ಲ ನೀನು ಅಪ್ಪನ ಜೊತೆ. ಹಾಂ ಅಪ್ಪ ಇಷ್ಟು ಕೇಳ್ತಾರೆ ನಿನಗೆ ಎದಕ್ಕೆ ಮಾತಾಡೋಲ್ಲ ಹೇಳ. ಸುಮ್ ಕುಂದ್ರ ಹೇಳ ಮಮ್ಮಿ. ನೋಡಪ್ಪ ಹಿಂಗಕ್ಕೆ ಮಾಡ್ತಾಳೆ ಮಮ್ಮಿ. ಮಾತಾಡ್ತಿಲ್ಲ ನೀ ಈಗ. ಏನಾಗ್ತಪ್ಪ ಅದಕ್ಕೆ ಮಾತಾಡತ್ತೆ ಮಮ್ಮಿ. ಹಂಗೆ ನಿಮ್ಮ ಮಮ್ಮಿದ ನಂದೊಂದು ಸಣ್ಣ ಜಗಳ ಆಯ್ತು. ನಾವು ವಿಚಾರ ಮಾಡಿದ್ದೆ ಅದನ್ನು ದೊಡ್ಡ ಪ್ರಮಾಣದಾಗ ಮಾಡ್ಬೇಕಂತೇಳಿ. ಅದ್ರ ಮತ್ತು ನಾನು ತಡ್ಕೊಂಡು ಸಂಭಾಳಿಸ್ಕೊಂಡು ಸಣ್ಣ ಪ್ರಮಾಣದಾಗ ಮಾಡಿದ್ದೆ. ಈಗ ನೀವು ಮಾತಾಡಂಗಿಲ್ಲ ಹಂಗಂದ್ರೆ. ಸುಮ್ಮನಿಂದ ನಂದು ಜಗಳ ಆಗೈತಿ. ಈಗ ನನ್ನ ಜೊತೆ ಮಾತಾಡಕತ್ತಿಲ್ಲ. ಅದೇನು ಜಗಳ ಆಗಕ್ಕೆ ದೊಡ್ಡ ಕಾರಣ ಅಲ್ಲ. ಮೊನ್ನೆ ರಾತ್ರಿಪ್ಪ ಅಂತ ಹೇಳಿದ್ರೆ ತಮ್ಮನ ಸಾಯಂಕಾಲ ಆಡಾಕ್ತಿದ್ಲೆ. ಸಾಯಂಕಾಲ ಆಡೋಬೇಕಾದ್ರೆ ಆಕೆ ಆಡ್ಕೊತ ಏನು ಮಾಡಿ ಆಡ್ರಿಪ್ಪ ಅಂದ್ರೆ ತಳಗೆ ಹೇಳಾಕಿ ತಳಗಲ್ಲಿ ಗಾಡಿ ಬಾಗಾಡ್ತಾವೆ ರೀ. ತಳಗಂದ್ರೆ ಆಕಿ ರೋಡ್ ಮ್ಯಾಗ ಹೋಗಿಲ್ಲ. ಇಲ್ಲೇ ನಮ್ದೇನು ಲೈನ್ ಐತಲ್ಲ ಇದು ಆ ಲೈನ್ ದಾಟಿ ಹೋಗಂಗಿಲ್ಲ ಆಕಿ. ಈಗ ಹೇಳೋ ನಾವು ನೀ ಸಾಯಂಕಾಲ ಆಡಿದ್ರೆ ಇಲ್ಲಿ ಇಷ್ಟ ಆದಾಗ ಆಡುವ, ಅಲ್ಲಿ ಮುಂದೆ ಹೋಗಬೇಡ ಅಂತ ಹೇಳಿವಿ. ಆಕಿನ ಮುಂದೆ ಹೋಗಂಗಿಲ್ಲ. ಅವತ್ತೇನಾತ್ರಿಪ್ಪ ಅಂತ ಹೇಳಿದ್ರೆ ಅವ್ರೇನು ಒಂದು ಮದುವೆ ಇತ್ರಿಪ್ಪ. ಅಲ್ಲಿ ಮದುವೆ ಒಳಗೆ ಶಾಮಿಯಾನ ಹಾಕಿದ್ರೆ ಆ ಶಾಮಿಯಾನ ತಕ್ಕೊಂಡು ಹೋಗಾಗ ಗಾಡಿ ಬಂದೈತಿ. ಅವ್ರ ಗಾಡಿ ಯಾರು ಹಿಂದೆ ನೋಡ್ಯಾರೋ ಗೊತ್ತಿಲ್ಲ. ಅವ್ರ ಸಾಯಂಕಾಲ ನಂಗೆ ಹಾಸ್ಕೊಂಡು ಹೋಗ್ಬಿಟ್ಟಾರೆ. ಅದಕ್ಕೆ ನಾನು ಹೇಳಿದೆ ಸ್ವಲ್ಪ ನೀ ತಮ್ಮನಾಗ ಬುದ್ಧಿಗಿದ್ದು ಹೇಳು, ಆಕೆ ಅಲ್ಲಿ ಹೋಗ್ತಾಳೆ. ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಪ್ರಾಬ್ಲಮ್ ಆಕೈತಿ. ಇನ್ನೂ ಸಣ್ಣ ಹುಡುಗದಾಳೆ ಆಕಿ. ಚಲೋ ಆತ ಗಾಲಿ ಸಾಯಂಕಾಲ ಮ್ಯಾಗ ಹೋತೆ ಅಕ್ಕಿ ಮ್ಯಾಗ ಹೋಗಿದ್ದು ಏನಾಕಿತ್ತು ಅಂಥೇಳಿ ನಾ ಸ್ವಲ್ಪ ರಿಸೆಟ್ ಮಾಡಿದಾರಿಪ್ಪ. ಹಿಂಗಾಗಿ ಆಕೆ ನನ್ನ ಜೊತೆ ಮಾತಾಡಕತ್ತಿಲ್ಲ. ಈಗ ನಾಷ್ಟ ಮಾಡತ್ತೀನಿ ನೀನು. ಹ್ಞೂ ಏನು ಮಾಡಾಕತ್ತಿ? ದೋಸೆ ಮಾಡತ್ತೆ ನಾವು. ಪಪ್ಪ ದೋಸೆ ಮಾಡಾಕಂತಂತವು. ದೋಸೆ ಮಾಡಾಕತ್ತ ಎದಕ್ಕೆ ಮಾತಾಡೋಲ್ಲ ಮಮ್ಮಿ. ಅಲ್ಲ ಅದ ಮಾತು ನನಗೆ ಹೇಳಲ್ಲ ನೀನು ದೋಸೆ ಮಾಡಾಕತ್ತೇನ್ರಿ ಅಂತೇಳಿ. ನಾನು ನಿನಗೆ ಲಾಸ್ಟ್ ಟೈಮ್ ಕೇಳಾಕತ್ತೇನೆ ನನ್ನ ಜೊತೆ ಮಾತಾಡ್ತೀವೋ ಮಾತಾಡಂಗಿಲ್ಲ. ಅಂತದೇನಾಯ್ತು ಪಪ್ಪ. ಹೇಳ್ತೀನಿ ನಾನೇನು ಹೇಳಿ ಮಮ್ಮಿಗೆ ಮಾತಾಡ ಅಂತೇಳಿ. ಅಂತದೇನಾಯ್ತು ಮಮ್ಮಿ ನಿಮ್ದು ಮಾತಾಡೋದು. ನೀವು ಪಪ್ಪನ ಕೇಳು. ಹೌದಪ್ಪ ಏನಾಯ್ತು. ಮಾತಾಡ್ತಿಲ್ಲ ಈಗ. ಹ್ಞೂ ಏನು ಮಾತಾಡ್ಬೇಕು ಕೇಳ್ತಮ್ಮನ. ಏನು ಮಾತಾಡಬೇಕು. ಏನರ ಮಾತಾಡಲ್ಲ. ನೀನ ಹೇಳಿ ಅಂತದೇನಾಯ್ತು ನೀ. ನಿಮ್ಮ ಪಪ್ಪನ ಕೇಳ್ಕೊತಕ್ಕ ಏನಾಯ್ತು ಏನಿಲ್ಲ ಅಂತ. ಏನಪ್ಪ. ಸುಮ್ಮನೆ ತಮ್ಮನ್ನ ಈಗ ನೀವು ಮಾತಾಡ್ತೀವೋ ಮಾತಾಡಂಗಿಲ್ಲ. ಲಾಸ್ಟ್ ಟೈಮ್ ಕೇಳತ್ತೀನಿ. ಲಾಸ್ಟ್ ಟೈಮ್ ಮಾತಾಡಂಗಿಲ್ಲ. ನಿಮಗೆ ಸಾಕಷ್ಟು ಮಾಡಕ್ಕೆ ಪಪ್ಪ ನೀವು ಮಾತಾಡ್ರಂತ ಅವ್ರು ಮಾತಾಡಕತ್ತಾರೆ. ಅವರೇ ನನ್ನ ಜೋಡಿ ಮಾತು ಬಿಟ್ಟಿದ್ದೆ ನೀನು. ಅದು ಒಂದು ಸಣ್ಣ ಕಾರಣಕ್ಕೆ ಮಾತು ಬಿಟ್ಟು ಅದೊಂದು ದೊಡ್ಡ ಕಾರಣ ಅಲ್ಲ, ದೊಡ್ಡ ಮಾತಲ್ಲ. ಲಾಸ್ಟ್ ಟೈಮ್ ಕೇಳಾಕತ್ತೀನಿ ಮಾತಾಡ್ತೀವೋ ಮಾತಾಡಂಗಿಲ್ಲ. ನಾನು ನಿನಗೆ ಬೈದೆ ಅಂಥೇಳಿ ನೀನು ಸಿಟ್ಟಾಗಬೇಡ. ನಾನು ಸಿಟ್ಟಿನಾಗ ಬೈದ್ಬಿಟ್ಟೆ. ತಮ್ಮನ್ನ ಆಕಿ ಸ್ಟ್ರಾಂಗ್ ಇಲ್ಲ, ಸುಮ್ಮನೆ ಆಕಿ ವೀಕ್ ಅದಾಳೆ. ಹಿಂಗಾಗಿ ಆಕಿ ಬಗ್ಗೆ ಅಷ್ಟು ಕೇರ್ ಮಾಡೋದು ನಾವು. ಕೇರ್ ಮಾಡೋದೈತೆ ಅಂತೇಳಿ ಹಂಗೆ ಹಿಂದೆ ಮುಂದೆ ಯೋಚನೆ ಮಾಡಲಿ ನಾವು ಬೈತಾರನ್ರಿ ಯಾರ. ಹಂಗೆ ನೀವು ಅವ್ದು ಬಂದು ಸಿಟ್ಟಿನ ಬೈದೆ. ನಾ ಏನು ಕೇಳಿದೆ ಅದೇನು ಹೆಂಗಾತ್ರಿ ಏನಾತ್ರಿ ಅಂತ ಕೇಳಿದೆ. ನೀವು ಹಂಗೆ ಅಷ್ಟಕ್ಕೆ ಬೈಯಾಕತ್ಬಿಟ್ರಿ. ಆಕಿಗೇನು ಹೇಳಂಗಿಲ್ಲ ಮಾಡಂಗಿಲ್ಲ ಏನು ಅಂತಂದು ಹೇಳಿ ಅಷ್ಟು ಹೇಳಿದಂಗೆ ಇರ್ತೇನೆ ರೀ. ನಮ್ಮ ಮನ್ಯಾಗ ಹೇಳ್ತೀನಿ ಆಕಿಗೆ ಸೈಕಲ್ ಹೊಡಕ್ಕೆ ಹೊಂಟ್ಲಂದ್ರೆ ಆ ನೆಲ್ಲಿಕಾಯಿ ಗಿಡ ದಾಟಿ ಆ ಕಡೆ ಹೋಗ್ಬಿಡೋ ತೊಳಗೆ ಇಷ್ಟ್ರಾಗ ಆಡ ಅಂತಂದು ಹೇಳಿ ಬೈ ಮಿಸ್ಟೇಕ್ ಏನಾರು ಹಂಗೆ ಆಗಿರ್ತಾವೆ. ನೀ ಹಂಗೆ ಹಿಂದೆ ಮುಂದೆ ಯೋಚನೆ ಮಾಡ್ಲಿಲ್ದಂಗೆ ಬೈದ್ನಂದ್ರೆ ಸಿಟ್ಟು ಬರಂಗಿಲ್ಲ ಮತ್ತೆ. ಆಗಿರ್ತಾವೆ ಕರಿ, ಅದೇನು ಆಗೋದಂತಲ್ಲ. ಯಾರು ಬೇಕಂತ ಮಾಡಂಗಿಲ್ಲ. ಆದರೂ ಸ್ವಲ್ಪ ವಿಚಾರ ಮಾಡ್ಬೇಕಾಗತ್ತೆ ನೋಡು. ಅಲ್ಲಿ ಹೋಗಿದ್ದ ಗಾಡಿ ಸಂಕಲ್ ಮ್ಯಾಗ ಹೋಗೈತಿ. ನನಗೆ ಅದೇ ಟೆನ್ಷನ್ ಆಗಿತ್ತು. ಹಂಗೆ ಹೋಗ್ಬಾಡ್ವಾ ಅಂತಂದ್ರೆ ಮತ್ತೆ ಅಕ್ಕಿಗೂ ಬೈದ್ನಿಲ್ಲ. ನಾನು ಸುಮ್ಮನೆ ಕುತ್ಕೊಂಡೇನು. ಹೆಂಗೆ ಹಿಂದೆ ಮುಂದೆ ಯೋಚನೆ ಮಾಡ್ಲಿಲ್ದಂಗೆ ಸಡನ್ನಾಗಿ ಹೆಂಗೆ ಬಯಕತ್ಬಿಟ್ಟೆ ಅಂದ್ರೆ ಯೋಚನೆ ಮಾಡ್ಬೇಕು. ಯೋಚನೆ ಮಾಡಿ ಹಿಂದೆ ಮುಂದೆ ನೋಡಿ ಬೈಬೇಕು. ಬಯಂಗಿತ್ತಂದ್ರೆ ಭಯ ಮಟ್ಟ ಬೈದು ಮತ್ತು ಮಾತಾಡ್ತಿಲ್ಲ, ಅದು ಮಾಡ್ತಿಲ್ಲ ಇದು ಮಾಡ್ತಿಲ್ಲ ಅಂತಂದ್ರೆ ನೀವು ಮಾಡಿದ್ದ ಚಲೋ ಸರಿ ಇರ್ತತೇನ. ಇಲ್ಲ ಹಂಗೆ ನೀನು ಚಲೋ ಮಾಡ್ತೀವಿ, ನಾನು ಸರಿ ಅನ್ನಂಗಿಲ್ಲ. ಆಕಿಗೆ ನಾನು ಹೇಳೇನಿ ಏನು ಆ ಗಿಡದಟ್ಟು ಹೋಗ್ಬೇಡವಾ ಅಂಥೇಳಿ. ಆಕೆ ಹ್ಞೂ ಅಂದಾಳೆ. ಸ್ವಲ್ಪ ನೀನು ತಿಳಿಸ್ಕೊಳ ಆಕಿಗೆ.
ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನನ್ನದ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಸಲ ಏನದು ಜಿಗಿಳಿ ಚಾಚಿ ಜಿಗಳಿ ಕುಟ್ಟಿರಿ? ಅಯ್ಯೇ ಟೇಸ್ಟ್ ಮಾಡಿ ಹೇಳಿ. ನಾನು ಕುಟ್ಟೋದು ಸ್ವಲ್ಪ ಬರೋಬ್ಬರಿ ಮಾಡ್ತಾರ. ಕುಟ್ಟಿರೇನ ಮಿಕ್ಸಿ ಹಾಕಿರ ಇದನ್ನ? ಕುದಿಸಿದ್ದದ ಆ ಕುದಿಸಿದ್ದೆ. ಕುದಿಸಿರೆ? ಹೌದಾ? ಕುದಿಸಿ ಮಾಡ್ರೇನ? ಟೇಸ್ಟ್ ನೋಡ. ಸಾನಿಯಾ ಕೆಸ ಮಾಡತ್ತಾವ ಇಲ್ಲೇ ಅದು ನೋಡಿ ಜಿಗಿಳಿ ನೋಡಿ. ಚಲೋ ಆಗೈತೆ ನಾನು ಚಚಾ ಮಸ್ತ್ ಆಗೈತಿ. कौन बनाए बोलो कैसा कर कभी बोल तुम्हें ಚಾಚಿ बिना टेस्ट की ಚಾಚಿನ ಮಾಡಿದ್ದ ಮತ್ತೆ ಯಾರು ಮಾಡ್ತಾರ? ಈಕಿಗೆಲ್ಲಿ ಮಾಡಕ್ಕೆ ಬರ್ತೈತೆ ಅದೆಲ್ಲ ನಜ್ಮಾ ತಿಂದೇನ? ಹೌದಾ? ಸ್ಟ್ರಾಂಗ್ ಆಗಿ ಖತರ್ನಾಕ್ ಟೇಸ್ಟ್. ಚಲೋ ಆಗೈತೆ ನೋಡಿ. ಅದು ಚಲೋ ಆಗೈತಿಲ್ಲ? ಏನ್ ಗೊತ್ತನ ಇದ್ರಾಗ ಸುಂಬಳ ಮಿಕ್ಸ್ ಮಾಡಿ ಮಸ್ತ್ ಕುಟ್ಟಬೇಕು. ಇನ್ನೊಂದಿಟ್ಟು ಬೆಲ್ಲ ಹಾಕ್ಬೇಕಾಯ್ತಪ್ಪ. ಸೇಮ್ ಅಂಗಡಿಯಿಂದ ಹಾಕತ್ತದ. ಸ್ವಲ್ಪ ಹುಳಿ ಆಗೈತಿ. ಬೆಲ್ಲ ಹಾಕಿದ್ನಂದ್ರೆ ಸೇಮ್ ಅಲ್ಲಿ ಹಸ್ತದ್ರಲ್ಲ ಇದ್ರಾಗ ಹಸ್ತಾರಲ್ಲ ಶಾಬದರೊಳಗೆ ಹಂಗೆ ಹಾಕತ್ತದ. ಇನ್ನೊಂದು ಬೆಲ್ಲ ಹಾಕ್ಬೇಕಾಯ್ತು. ಮಳೆ ಅಂತೂ ಸ್ಟಾರ್ಟ್ ಆಯ್ತು. ಈಗ ನೀ ಏನೋ ಪ್ಲ್ಯಾನ್ ಮಾಡಿದ್ದಿ, ಎಲ್ಲ ಪ್ಲ್ಯಾನ್ ಫೇಲ್ ಏನಾಗ ಆಗಲ್ಲ. ಮಾಡೋದ ಫಸ್ಟ್ ಹಿಟ್ಟು ನಾದ್ಕೊಂಡು ಇಟ್ಕೊಂತೀನಿ ರೀ. ಮಳೆ ಏನಾರ ಜೋರು ಬಂತು ಅಂತಂದು ಹೇಳಿದ್ರೆ ಒಳಗೆ ಮಾಡೋಣ. ಮಳೆ ಅಷ್ಟಕ್ಕೆ ನಿಂತಂತ ಹೇಳಿದ್ರೆ ಇಲ್ಲೇ ಹೊರಗೆ ಮಾಡ್ಬಿಡೋಣ ಅಂತ. ಬೆಳೆಗಂತೂ ಫುಲ್ ಮಸ್ತ್ ಅಂದ್ರೆ ಮಸ್ತ್ ಬಿಸಿಲಿತ್ತು. ಖಡಕ್ ಬಿಸಿಲು. ಅದು ಅದ್ರ ಬರೋ ಬಿಸಿಲಲ್ಲ. ಈಗ ನೋಡ್ರಿ ಮಧ್ಯಾಹ್ನ 3 ಗಂಟೆ ಆಗೋ ಟೈಮ್. ಮಳೆ ಸ್ಟಾರ್ಟ್ ಆಯ್ತು. ಈಗ ಜಿಟ್ಟಿ ಮಳೆ ಐತಿ. ಈ ಮಳೆ ಯಾವಾಗ ದೊಡ್ಡ ಮಳೆ ಹಾಕಿತ್ತು ಹೇಳಕ್ಕೆ ಬರಂಗಿಲ್ಲ. ಅದು ಮಾಡ ಈ ಕಡೆ ಅಷ್ಟ ಐತ್ರಿ, ಹ್ಞೂ ಈ ಕಡೆ ಇಲ್ಲ ಮಾಡ ಬೆಳ್ಳಗೈತಿ. ಅದು ಈ ಜೋರು ಗಾಳಿ ಬಿಡ್ತಂತ ಹೇಳಿದ್ರೆ ಆ ಕಡೆ ಮಾಡಿದ್ರೆ ಈ ಕಡೆ ಸಿಕ್ತಾಗ್ಬಿಡ್ತೈತಿ. ಅಂತ ಪರಿ ಮಾಡಿಲ್ಲ. ಆ ಮೂಲಿಗೆ ಐತ್ರಿ, ಆ ಮೂಲಿಗೆ ಐತೆ ಎಲ್ಲ ಮೂಲ ಕಡೆ. ಆ ಕಡೆ ಇದ್ರಂತೂ ಮಳೆ ಫಿಕ್ಸ್ ಆಗ್ಬಿಡ. ಏನಿದೆ ಮರ ಚಪಾತಿ ಇರುತ್ತೆ. ಗೋಧಿ ಹಿಟ್ಟು ಸಾಲ್ಟ್ ಮಮ್ಮಿ ಏನ್ ಮಾಡತ್ತೀನಿ ನೀನು? ನಾ ಏನು ಮಾಡಾಕತ್ತೀನಿ ಅಂತೇಳಿ ನೋಡ್ಕೊತ ಕುಂದ್ರು ನೀನು. ಆಮೇಲೆ ಇದನ್ನ ಮಾಡಾಕತ್ತಿದ್ದೆ ಸೆಕೆಂಡ್ ಟೈಮ್ 4 ವರ್ಷದ ನಂತರ ಮತ್ತೆ ಮಾಡಾಕತ್ತೀನಿ ನಾನು. ಹೌದಾ? ಓ ಸಾನಿಯಾ, ಮೊಸರು ತಮ್ಮ. ಮೊಸರು ಎಷ್ಟು ಪ್ಯಾಕೆಟ್? 2 3? ಸ್ವಲ್ಪ ಅಂದ್ರೆ ಅರ್ಧ ಆಕೆ ನೋಡಿ ಪೂರತ್ತ ಮೊದಲು ಅರ್ಧ ಇಲ್ಲ ಹದ್ಬಿಡ ಬಾಯ್ಲಿ. ಅದಲ್ಲ ನಮ್ಮ ಸ್ಟೈಲ್. ಇದನ್ನು ನಾವು ಊಟ ಮಾಡ್ತೀವಿ, ನಾವು ತಿನ್ನೋದು. ತಳಗ ಹನಿ ಹನಿ ಬೀಳ, ತಳಗ ಹನಿ ಹನಿ ಬೀಳ. ಸಾಕಷ್ಟು. ಇನ್ನು ಭಾಳ ಇದಾಗ್ತಾನ ಅಂತ ಅಳಕ್ಕೆ. ಏನು ಮಾಡತ್ತಿ ಈಗ? ಹೇಳಂಗಿಲ್ಲ ಏನು ಹೇಳ್ತಿ? ಆಮೇಲೆ ನೋಡೋ ಗೊತ್ತಾಕತ್ತೆ. ಏನರ ಮಾಡಿ ನನಗೇನೋ ಹಾಕಿ ಮಾಡಿದ್ರೆ ಐತಲ್ಲ. ಅದು ನಿಮಗೆ ಹಾಕಿ ಕೊಡ್ತೀನಿ ಸ್ಪೆಷಲ್. ನಿಮಗೆ ಹಾಕಿ ಮಾಡ್ತೀನಿ ಸ್ಪೆಷಲ್. ಜೇನುತುಪ್ಪ ಏನಿದೆ? ಎಣ್ಣೆ
ಇದು ನಿನ್ನೆ ಎಣ್ಣೆ ಇದು ಕಬಾಬ್ ಕರ್ತಿದ್ದ ಎಣ್ಣೆ ನೋಡಿ ಹೆಂಗೆ ಆಕತ್ತದ ಕಬಾಬ್ ಕರೋದ್ನಾಗ ಎಣ್ಣೆ ಕೆಂಪಾಗ್ಬಿಡ್ತೈತಿ. ಹಿಟ್ಟು ಮೆತ್ತಗೆ ಆಕೈತಿ. ಆಮ್ಯಾಗ ತಳನವ್ರು ಮ್ಯಾಗ ಬರ್ತಾರೆ ಈಗ ಏನು ಮಾಡಾಕತ್ತೀರಿ ಅಂತೇಳಿ. ಆಮ್ಯಾಗ ಹೊರ ಕೊಡೋದು ನಾವು ಇವತ್ತು ನೀವು ಹಿಂಗೆ ಮಾಡ್ಕೊತ ಕುಂದಿವ್ರಿ ಅನ್ನೋದು. ಬಿಸಿಲು ಬಿತ್ತ ಹಂಗಂದ್ರೆ ಹೊಡಿ ಕೇಕಿ ಯಾಕೆ ಬಿಸಿಲು ಬಿದ್ದ ಈಗ ಭಾಳ ದಿನ ಆತ ಭಾಳ ಬಿಸಿಲು ಬೀಳಾಕತ್ತೆ. ಅಲ್ಲ ಈಗ ಜಸ್ಟ್ ಮಳೆ ಬರತ್ತಲ್ಲ. ಹೌದು ಐತಿ ಮಾಡೈತಿ ಇನ್ನೂ ಹಚ್ಚಿನಂತೆ ಮಳೆ ಕಟ್ಟಿಬೇಕು ಇನ್ನೂ ಇದೆ ಅಂದ್ರೆ ಚಲೋ ಆಕೈತಿ. ಆಗಲ್ರ ಫುಲ್ ಕ್ಲೈಮೇಟ್ ಕೋಲ್ಡ್ ಆಗಿಬಿಟ್ಟೈತೆ. ಈಗ ಮತ್ತೆ ಬಿಸಿಲು ಏನು ಮಾಡಿದ್ರೆ ಈಗ ಫಟ್ ಮಾಡ್ಬೇಕು. ಈಗ ಮಳೆ ಸ್ಟಾಪ್ ಆಗೈತಿ ಮತ್ತು ಮಳೆ ಹಚ್ಚಿನಂತ ಕಟ್ಟಾಕತ್ತ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ನಾವು ಫ್ರಿಜ್ ಯಾವಾಗ ತಂದೇವಲ್ಲ ಆವಾಗಲಿಂತ್ರ ಸಾನೆ ಎಲ್ಲ ತಮ್ಮನ್ನ ಎಕ್ಸ್ರಿ ಮುಟ್ಟಾಬಿಟ್ಟಿರ್ತಾರೆ. ಅದಾವನ ಈಗ ಸಾನೆ ನೀನು ಬಾಟ್ಲಿಗೆ ಬಾಚಿಬಿಟ್ಟಿಯಲ್ಲ. ಮತ್ತೆ ಇಷ್ಟ ಐತಿದ್ರೊಳಗೆ ಅಕ್ಕಿ ಬರೀ ಹಂಗ ಮಾಡ್ತಾಳೆ. ನಾ ಕುಡಿಬಾರ್ದಿಲ್ಲ ಅದಕ್ಕೆ ಅಕ್ಕಿ ಹಂಗೆ ಮಾಡ್ತಾಳೆ. ಅಕ್ಕಿಗಿಂತ ಮುಂಚೆ ನೀನು ಬಾಚಿಬಿಡು ಬಾಟ್ಲಿಗೆ. ನೀವು ತಂದಿರಂತ ಅಕ್ಕಿ ಮೊದ್ಲೇ ಬಾಯಿ ಹಚ್ಚಿ ಕುಡಿಸ್ಬಿಟ್ಟಾಳ. ನಾ ಈಗ ಹೆಂಗೆ ಕುಡಿಬೇಕು? ಗ್ಲಾಸ್ನಾಗ ಕುಡಿ. ಮತ್ತೆ ನನಗೆ ತೊಡೆ ಅಂತ ಮಮ್ಮಿ. ಹಂಗೆ ಕುಡಿಬೇಡ. ಮತ್ತೆ ಹೆಂಗಂದ್ರೆ ಕ್ಲೈಮೇಟ್ ಇಲ್ಲಿ ಅದಕ್ಕೆ ಹೇಳ್ತೀನಿ ನನಗೆ ಫಟ್ ಮಾಡೆ. ಮಾಡ್ಕೊ ಇವತ್ತ ಮಾಡ್ಕೊ ಮಳೆ ಬರೋದ್ರೊಳಗೆ ಮಾಡ್ಕೊ. ದೊಡ್ಡ ಮೆಣಸಿನ್ಕಾಯಿ ಇದಕ್ಕೆ ಏನಂತಾರೆ ಇಂಗ್ಲೀಷ್ ಒಳಗೆ? ಕ್ಯಾಪ್ಸಿಕಮ್. ಇದಿರುತ್ತಲ್ಲ ಗುಳಿಗೆ ಹೆಸರು ಹಂಗೈತಿ ಕ್ಯಾಪ್ಸಿಕಮ್ ಅಂತೇಳಿ. ಯಾವ ಸಿಚುವೇಶನ್ಗೆ ಯಾವ ಥರ ಬೇಕಲ್ಲ ಆ ಥರ ಮಾಡ್ಕೋಬೇಕು. ಅಂದ್ರೆ ಇದಕ್ಕೆ ನೀ ಏನು ಮಾಡತ್ತೆ ಅಲ್ಲಿ ಅದಕ್ಕೆ ಹಿಂಗೆ ಬೇಕನ ಹಚ್ಚಂಗಿಲ್ಲ ಅವನ್ನ ಪದರ್ ಬಿಡಿಸ್ಕೋಬೇಕು. ಜಸ್ಟ್ ವೇಟ್ ಆ್ಯಂಡ್ ವಾಚ್. ನಾ ವೇಟ್ ಆ್ಯಂಡ್ ವಾಚ್ ಮಾಡ್ತೀನಿ. ಮಳೆ ನೋಡು ಮತ್ತು ಚಾಲೋ ಐತಿ. ಗುಡು ಗಡುಗುಡು ಅನ್ನೋದೈತಿ. ಹಾಗೆಲ್ಲ ಗುಡು ಇದ್ದೈತೆ ನೋಡ್ರಿ ಮತ್ತೆ ಗಡುಗುಡು ಬರಕತ್ತೈತಿ. ಅಂದಂದು ಹೆಂಗೆ ಮಾಡೋದು ಪ್ರೊಸೆಸಿಂಗ್ ಹೆಚ್ಚಿಗೆ ಹಾಕತೈತಲ್ಲ ಹಂಗೆ ಗಡ್ಡು ಹೆಚ್ಚಿಗೆ ಹಾಕತೈತೆ. ಅದೇ ನೋಡಿ ಆ ಕಡೆ ಅದು ಈ ಕಡೆ ಫುಲ್ ಐತಿ ಮಾಡು. ಮಳೆ ಮಾತ್ರ ಹಾಕೈತಿ ಅದು ಅಲ್ಲಿ ಬಿಡ್ಕೊಂಡು ಮಳೆ ಸಾಕು. ಇಲ್ಲಾಂದ್ರೆ ಜಳಕ್ಕ ತತ್ತರ್ಸ್ಕೋಕತ್ತಾರ ಜನ ಎಲ್ಲ. ನಾವು ಬೇಕಂದ್ರೆ ಒಳಗೆ ಮಾಡ್ಕೊಂಡ್ರೆ ಚಿಂತಿಲ್ಲ. ಹಂಗೆ ಮತ್ತು ಬ್ಯಾಸಿಗಾಲ ಅಂತ ಹೇಳಿದ್ರೆ ಮತ್ತೆ ಏನು ಮಾಡಿ ನೀನು? ಬ್ಯಾಸಿಗಾಲ ಅಂದ್ರೆ ಮತ್ತೆ ಬಿಸಿಲು ಈ ವರ್ಷ ಸಿಕ್ಕಾಪಟ್ಟೆ ಐತೆ ಬಿಡು. ಈ ವರ್ಷ ಅಂತಲ್ಲ ಈ ನಮೂನಿ ಬ್ಯಾಸಿಗಾಲ ಬರಾಕತ್ತ ಈ ನಮೂನಿ ಬಿಸಿಲು ಬೀಳಾಕತ್ತೈತಲ್ಲ ಈಗ ಭಾಳ ವರ್ಷ ಆಯ್ತು ಹಿಂಗೆ. ಅಂದ್ರೆ ಮಿನಿಮಮ್ ಏನಿಲ್ಲಪ್ಪ ಅಂದ್ರೆ ಒಂದು 6-7 ವರ್ಷ ಆಯ್ತು ಈಗ ಹಿಂಗೈತಿ ಬ್ಯಾಸಿಗಾಲ ಅಂತ ಹೇಳಿದ್ರೆ. ಹೊರಗೆ ಮಾಡಿದ್ರೆ ಮಸ್ತ್ ಆಕೈತಲ್ಲ ಗಾಳಿಗೆ. ಆದ್ರೆ ಮಳಿದ ಕ್ಲೈಮೇಟ್ ಅಂತ ಸಿಕ್ಕಾಪಟ್ಟೈತಿ. ಹಂಗಾಗಿ ಬ್ಯಾಡ್ರಿ ಮತ್ತು ಅರ್ಧಕ್ಕೆ ನಾವು ಏನು ಮಳೆ ಬಂದು ಒಲೆಗೆಲ್ಲ ನೀರು ಹೋದ್ಗಿದಾವೆ ಬ್ಯಾಡ ಅಂತಂದು ಹೇಳಿ ಮತ್ತೆ ಇಲ್ಲಿಗ ಒಳಗನ ಮಾಡಾಕತ್ತಿದ್ವಿ. ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಹಿಟ್ಟು ಮಳೆ ಬಂದು ಹೊಳಿ ಬಂದು ಇಲ್ಲ ಮಳೆ ಬಂದು ಒಲೆ ನೀರು ಹಾಕೋವನ್ನ ಬದಲು ಹೊಳಿ ಬಂತ ನಾನು ಹಿಟ್ಟೆಷ್ಟು ಸಾಫ್ಟ್ ಇದಾಗೈತೆ ನೋಡ್ರಿ. ಅಂತಮ್ಮ ಇಲ್ಲ ತಗೊನಿ. ಸಾಕು ತಮ್ಮನ ಇದು ತಂಬ ಮ್ಯಾಗಿ ತಿನ್ನೋ ಚಮಚ ಅದಲ್ಲ ಇದು ಗೋಬಿ ತಿನ್ನೋ ಚಮಚ. ಹೌದನಾ? ಅದನ್ನೇನು ಮಾಡ್ಬೇಕು ಹಿಂಗೆ ಇಂಥ ಕೆಲಸ ಮಾಡಕ್ಕೆ ನೀನು ಸಾನ್ಯಾಗ ಹೇಳ್ಬೇಕು. ಇದು ಮಾಡ್ಕೊಳ್ಳಲ್ಲ ಮೊದಲಿನ ಡಿಸೈನ್ ಇದು
ಇದಾಗ ಮಾಡ್ಬಿಡ್ತಾಳೆ ಡಿಸೈನ್. ಹಂಗೆ ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ ಇವಾಗ. ನೀವು ಮಾಡೋ ಕೆಲಸ ತರ್ಕಕ್ಕೆ ನಿಲಕದು. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು. ಸ್ವಲ್ಪ ಬೇಲಿ ಮತ್ತು ಡಿಸೈನ್ ಅದ್ರ ಮ್ಯಾಗ ಅಂದ್ರೆ ಒಳಗೆಲ್ಲ ಹಿಟ್ಟು ಮಸ್ತ್ ಇದಾಗ್ಬಿಡ್ತೈತಿ. ಈ ಥರ ಫ್ರೈ ಆಕೈತಿ, ಹೋಲ್ ಮಾಡಿದ್ವಿ ಅಂತ ಹೇಳಿದ್ರೆ ಫ್ರೈ ಆಕೈತಿ, ಬೈತೈತಿ. ಇಷ್ಟೆಲ್ಲ ಅನ್ಬೋದು. ಅಂದರೆ ಏನಂತ ಅದಕ್ಕೆ ಬೇಯ್ತೈತಿ. ಬೈತೈತಿ. ರೆಡಿ ಆಯ್ತು ಇದೀಗ. ಇದು ರೆಡಿ ಆಯ್ತು ಇಷ್ಟ. ಅದಕ್ಕೆ ಮತ್ತೆ ಸಾರು ಅದಕ್ಕನ್ನ ಅದು ನೀಟಾಗಿ ಆಗ್ಬೇಕು. ನೀ ರೌಂಡ್ ಬೀಳ್ಬೇಕು, ಹಂಗೆ ಗ್ಯಾಪ್ ಬಿಡ್ಲಂಗೆ ಸ್ವಲ್ಪನೂ ಮಸ್ತ್ ಆಕೈತಿ. ಹಿಂಗೆ ಮಾಡ್ತೇನೆ. ಕಲರ್ ಮಸ್ತ್ ಐತಿ. ರೆಡ್ ಕಲರ್ ಐತಿಲ್ಲ ಮಮ್ಮಿ? ನೆಕ್ಸ್ಟ್ ಇದೇನೀಗ ಕೆಚಪ್. ಕೆಚಪ್ ಏನೋ ಇದೆ. ಇಲ್ಲ ಕೆಚಪ್ ಮಂದಿ ಫಸ್ಟ್ ಹಾಕಿದ್ರೆ ಅದೇನೆ ಅದು ಇದು ಅದು ಸಾಸ್ ಅದು ಅದು. ಸಾಸೇನ ಅದು. ಇದು ಕೆಚಪ್. ಇದೇನು ಚೀಸ್. ಅಮೂಲ್ ಇದೆ, ಅಮೂಲ್. ಅಮೂಲ್ ಚೀಸ್ ಏನೋ ಇದೆ. ಪ್ಯಾಕೆಟ್ ಬರ್ತಾ ಮತ್ತೆ ಸನ್ಯಾ ಸ್ವಲ್ಪ ಬಾಯಲ್ಲಿ ಸ್ವಲ್ಪ ಹರಿದು ಇದ್ರ ಮೇಲೆ ಸ್ವಲ್ಪ ಹಾಕಿ. ಇದು ಅದು ಕದಿರು ತೊಗೋಬೇಕಲ್ಲ, ಕತ್ರಿ ಸಣ್ಣದು ಕತ್ರಿ ತಗೋ. ತೊಮ್ಮನ ಸಣ್ಣ ಕತ್ರಿ ತಮ್ಮ ನಾಳೆ ಕತ್ರಿ. ಬಂತ ಹಂಗೆ ಬರ್ಬೇಕು. ಮೊದಲು ಹೆಂಗೆಲ್ಲ ಹಚ್ಕೋಬೇಡ, ಮೊದಲು ಕಮ್ಮಿ ಆಯ್ತದ. ಇದನ್ನ ಹಂಗೆ ಹೊರಗೆ ಇಟ್ಟಿದ್ದೆ ನೀವು ಇದಕ್ಕೆ ಫ್ರಿಜ್ನಾಗ ಇಡಬೇಕಾಗಿತ್ತು. ಇಡು ಅನ್ಕಂದ್ರೆ ಇದನ್ನು ಇಲ್ಲ ಮೆಲ್ಟ್ ಆಗ್ಬಿಟ್ಟು ನಾಲ್ಕದವೆ ನೋಡಿ. ಇದು ಗಟ್ಟಿ ಹಾಕತ್ತನ್ನ ಸಮಯ. ಮೆಲ್ಟ್ ಹಾಕೈತದ. ಈಗ ಗಟ್ಟಿ ಆಗೈತನ್ನ ಅದು. ಈಗೂ ಮೆಲ್ಟ್ ಆಗತ್ತದ. ಅಂದ್ರೆ ಫ್ರಿಜ್ನಾಗ ಇಟ್ಟರೆ ಕರೆಕ್ಟಾಗಿ ಕೈಲಿ ತೆಗಿದ್ರೆ ಸ್ಲೈಸ್ ಬರ್ತದೆ. ಈ ನಮೂನೆ ಆತ ಚೀಸ್. ಅದು ಇನ್ನೂ ಆಗದೈತಿ. ಅದ್ರ ಮ್ಯಾಲೆ ಹಾಕಿವಿ, ಅದು ಇನ್ನೂ ಮೆಲ್ಟ್ ಆಕತ್ತದ.
ವೆಜಿಟೇಬಲ್ಸ್ ಇಟ್ಟಿ ಮ್ಯಾಮ್ ಇದ್ರ ಮ್ಯಾಗ ಇನ್ನೊಂದು ಇಲ್ಲಿದೆ ಪ್ಯಾನ್ ಬಿಸಿ ಮಾಡಾಕಿಟ್ಟಿ ಇಲ್ಲಿ ಇದೇನ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಸ್ವಲ್ಪ ಹಾಕಿ ಮಮ್ಮಿ ಖಾರ ಇರ್ತೈತೆ ಅದು ಸಾಕೋತಿಲ್ಲ ಹ್ಞೂ ಈಗ ಹಾಕಾರೇನು ಇದನ್ನ ಡೈರೆಕ್ಟ್ ಇಡ್ತಿ ಮಮ್ಮಿ ಅದ್ರ ಮೇಲೆ ಇದು ಇಡ್ತಿ ನೋಡು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಪ್ಲೇಟ್ ಇಟ್ಟು ಬೇಡ ಇದು ಹಂಗೆ ಮಾಡಿ ತೋರ್ಸಕತ್ತೆ ನಾನು ಈಸಿ ವೇ ಒಳಗೆ ಓಕೆ ಇದನ್ನು ಇದ್ರ ಮೇಲೆ ಮುಚ್ಚ ಇದೇನು ಫ್ಲೇಮ್ ಲೋ ಇರ್ಬೇಕೇನು ಸ್ವಲ್ಪ ಲೋ ಇಡ್ಬೇಕು ಫಸ್ಟಿಗೆ ನಾವು ಬೇಯಿಸ್ತಿರ್ತೀವಲ್ಲ ಅದೇನು ಬೇಡ ಈಗ ಇದೊಂದು ಆತು ಮಮ್ಮಿ ಅದಾದ ಇದು ನೆಕ್ಸ್ಟ್ ಮಾಡಾಕಿಟ್ಟೇನಿ ಇಲ್ಲೇ ಇದನ್ನು ಮತ್ತೆ ಬೇರೆ ಥರ ಮಾಡತ್ತಿಲ್ಲ ಸೊ ಈಜಿ ಮೆಥಡ್ ಒಳಗೆ ಮಾಡಾಕತ್ತೀನಿ ನಾನು ಇದನ್ನ ಗೊತ್ತಾಯ್ತು ನಾ ಈಗ ಏನು ಮಾಡಾಕತ್ತೀನಿ ಅಂತೇಳಿ ನಿಮ್ಮ ಪಪ್ಪ ಕೇಳಿ 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 ಏನದ ಅನ್ಕೊಂತ ಹೋದ್ರು ಅವರು ಹೌದು ಅಂದ್ರೆ ಫಸ್ಟ್ ಬೇಯಿಸ್ಕೊಳತ್ತೇನು ಮಮ್ಮಿ ಚಲೋ ಹೊತ್ತು ಫಸ್ಟ್ ಬೇಯಿಸ್ಕೊಳ್ಳೋದ ಆಮೇಲೆ ಅದನ್ನೆಲ್ಲ ಹಾಕೋದು ಕಟ್ ಮಾಡ್ತಿದ್ನ ನೋಡೋಣ ಕಟ್ ಮಾಡಿ ಬರ್ರಿ ಟೇಸ್ಟ್ ಮಾಡಿ ನೋಡೋಣ ಟೇಸ್ಟ್ ಆಯ್ತು ಚಲೋ ಇವ ಮತ್ತೆ ನೋಡಿದ್ರೆ ಮತ್ತೆ ಯಾವುದಿಲ್ಲ ಇಸ್ತಾನ ಚೀಸ್ ಹಿಂಗಡತಿ ಅಲ್ಲ ಮತ್ತು ಅದು ಫ್ರಿಜ್ನ ಇಟ್ಟಿದ್ದು ಉಲ್ಗಟ್ಟೆ ಐತದ ಕರೆಕ್ಟಾಗಿ ಬರತೈತಿ ಈಗ ಅದು ಅದೆಲ್ಲ ಕಡೆ ಮೆಲ್ಟ್ ಆಗ್ಬೇಕಲ್ಲ ಒಂದ ಕಡೆ ಚಲೋ ಆಗಲ್ಲ ಅದು ಟೇಸ್ಟ್ ಆಗಿರ್ತದ ಮಸ್ತ್ ಆಯ್ತಲ್ಲ ಸುಮ್ಮ ಅಂಗಡಿ ತರಿಸ್ಕೊಂಡು ತಿನ್ನೋ ಬದಲು ಸುಮ್ಮ ಮನೆ ಒಳಗೆ ನಾವು ಮಾಡ್ಕೊತಿದ್ವಿ ಅಂದ್ರೆ ಸೂಪರ್ ಇರ್ತಾವಲ್ಲ ಹಿಂಗೆ ಹಾಕಿದ ಎಲ್ಲ ಕಡೆನೂ ಮೆಲ್ಟ್ ಆಕತ್ತೀಗ ಈಗ ಮೆಲ್ಟ್ ಆಯ್ತು ನೋಡಮ್ಮಿ ಚೀಸ್ ಮಸ್ತಾಗಿ ಎಲ್ಲ ಕಡೆ ಮೆಲ್ಟ್ ಆತಿಲ್ಲ ಮಸ್ತ್ ಆಗ್ತದೆ ಹೌದು ನಂಗೆ ಹಡ್ಸಾತಿ ಏನದನ್ನ ಆ ಕಡೆ ಈ ಕಡೆ ಇದು ಮಾಡಿದೆ ಇದು ಇಲ್ವಾ ಇದು ಮಸ್ತಾಗೈತಿ ಮೂರಾದ್ವಲ್ಲ ಮಮ್ಮಿ ಪಿಜ್ಜಾ ಹಾಂ 3 ಅದು ನೋಡ್ತಾನೆ ಇದು ಚಲೋ ಆಗೈತೆ ನೋಡಿ ಇದು ಮಸ್ತಾಗೈತಿ ಖಾಲಿ ಆತ ಫಸ್ಟಿಗಿಂದ ಇದು 2ನೇದ್ದು ಇದು 3ನೇದ್ದು ಇಟ್ಟೇನಿ ಟೇಸ್ಟಿ ಆಗವ ಮಸ್ತ್ ಆಗಲ್ಲ ಹಾಂ ಪಿಜ್ಜಾ ಮಾಡೋದಂತೂ ಕಂಪ್ಲೀಟ್ ಆಯ್ತು ಪಿಜ್ಜಾ ಅಂತೂ ಸೂಪರಾಗಿ ಬಂದು 3 ಪಿಜ್ಜಾ ಆಗಿದ್ದು 3 ಪಿಜ್ಜಾದೊಳಗೆ ನಾವು ತಿಂದ್ವಿ ಒಂದು ಪಿಜ್ಜಾದೊಳಗೆ ಅಲ್ಲಿ ತಳಗನು ಕೊಟ್ಟು ಕಳಿಸಿದ್ವಿ ಆಮೇಲೆ ಇನ್ನೊಂದು ಐತಿ ಸೊ ಅದೆಲ್ಲ ಕಂಪ್ಲೀಟ್ ಆಯ್ತು ಅದೆಲ್ಲ ಚಲೋ ಆಯ್ತು ಅನ್ನೋದ್ರೊಳಗೆ ಅಂತ ಹೇಳಿದ್ರೆ ಸಾನಿಯಾ ಹೋಗಿ ಅಲ್ಲಿ ತಳಗೆ ಏನೋ ಗದ್ಲ ಮಾಡ್ಕೊಂಬಂದಾಳ ಅದು ಈ ಗದ್ಲ ಏನು ಅಂತಂದು ಹೇಳಿ ಕೇಳೋಣ ಏನಾಯ್ತು ಸಾನಿಯಾ ನಾಯಿ ಮಾಡಿಲ್ಲ ಮತ್ತೆ ಅಲ್ಲೇನೋ ಬಾಯಿ ಕೇಳಕತ್ತಿತ್ತಲ್ಲ ಏನೋ ಬಾಯಿ ಕೇಳತ್ತೈತಲ್ಲ ನಿಂದ ಜೆಪ್ಟೋದೊಳಗೆ ನಾವು 2 ಪ್ರಾಡಕ್ಟ್ ಆರ್ಡರ್ ಮಾಡಿದ್ವಿ ಅದು ಬಂದೈತಿ ಅದ್ರದ್ದು ರೊಕ್ಕನ ಎಲ್ಲ ಪೇ ಮಾಡೇವಿ ಅದ್ರ ಚಾಪ್ಟರ್ ಫಿನಿಶ್ ಆಗೈತಿ ಈಗ ನೆಕ್ಸ್ಟ್ ಮುನ್ನಾಫ್ಯಾಗ ಒಂದು ಕಾಲ್ ಬಂದು ಜೆಪ್ಟೋದಿಂದ ಇಲ್ಲ ರೀ ನಿಮ್ದು ಹಿಂಗೆ ಪಾರ್ಸಲ್ ಬಂದೈತಿ ನಾವು ಆರ್ಡರ್ ಮಾಡಿಲ್ಲ ಅವನು ಆರ್ಡರ್ ಮಾಡಿಲ್ಲ ನಾವು ಆರ್ಡರ್ ಮಾಡಿಲ್ಲ ನಾ ಮತ್ತೆ ಅದು ಪಾರ್ಸಲ್ ಬಂದಾದ್ಮೇಲೆ ಅವ್ರಿಗೂ ರೇಟಿಂಗು ಕಳ್ಸಿಲ್ಲ ಪ್ರಾಡಕ್ಟ್ ಫಸ್ಟಿಗೆ ನಾವು ಪಿಜ್ಜಾ ಮಾಡಕ್ಕೆ ಏನು ಬೇಕಾಗಿತ್ತಲ್ಲ ನಮ್ಗೆ ಪಿಜ್ಜಾ ಸಾಸ್ ಆಮೇಲೆ ಟೊಮೊಟೊ ಕೆಚಪ್ 2 ಆರ್ಡರ್ ಮಾಡಿದ್ವಿ ನಾವು ಅದನ್ನ ಆರ್ಡ್ರನ್ನ ತೊಗೊಂಡಿವಿ ನಾವು ಯಾಕಂದ್ರೆ ನಮ್ಗೆ ಅರ್ಜೆಂಟ್ ಇತ್ತು ನಾವು ಬಿಸಿಲಿತ್ತು ಅಂಗಡಿಗೆ ಹೋಗೋದು ಬೇಡ ಇಲ್ಲೇ ಆರ್ಡ್ರ್ ಮಾಡಿಬಿಡು ಅಂದೆ ನಮ್ಮ ಸಾನೆ ಆರ್ಡ್ರ್ ಮಾಡಿದ್ಲಿ ರೀ ಅದನ್ನು ನಾವು ಪೇ ಮಾಡಿ ತೊಗೊಂಡಿದ್ದಾತ ಪಿಜ್ಜಾ ಮಾಡ್ಕೊಂಡು ತಿಂದಿದ್ದಾತ ಮತ್ತೇನೋ 700 ರೂಪಾಯ್ದು 2 ಬೋರ್ಮಿಟ ಬಂದವಂತ್ರವು ನಾವು ಆರ್ಡ್ರ್ ಮಾಡಿವಂತ್ರಿ ಏನೋ ನಾವು ಆರ್ಡ್ರ್ ಮಾಡಿಲ್ಲ ಏನಿಲ್ಲ ಬೇಕು ನಮಗೆ ನಾವು ಆರ್ಡರ್ ಮಾಡಿಲ್ಲ ಅದ್ರ ವಿಶ್ ಲಿಸ್ಟ್ ಒಳಗೂ ಇಲ್ಲ ನಾನು ಆರ್ಡರ್ ಬಂದಾದ್ಮೇಲೆ ಮತ್ತೊಂದ್ಸಲ ಜೆಪ್ಟೋ ತೆಗೆದು ನೋಡಿಲ್ಲ ಅವ್ರಿಗೆ ರೇಟಿಂಗು ಮಾಡಿಲ್ಲ ನಾನು ಅವ್ರಿಗೆ ತೋರ್ಸ್ಬೇಕಾಯ್ತು ನೋಡ್ರಿ ಪಾರ್ಟ್ನರ್ದ ಹೆಂಗ್ ಬಿಹೇವಿಯರ್ ಐತಿ ಅದ್ ಪ್ರಾಡಕ್ಟ್ ಹೆಂಗ್ ಬಂದಾವ ಅಂತ ಹೇಳೋದು ಏನು ರೇಟಿಂಗು ಮಾಡಿಲ್ಲ ಈಗ ಮತ್ತೆ ಏನ್ ಮಾಡ್ಯಾರ ಮುನ್ನಾಫ್ಯಾಗ ಜೆಪ್ಟೋದವ್ರು ಕಾಲ್ ಮಾಡ್ಯಾರ ಕಾಲ್ ಮಾಡಿ ನಿಮ್ದು ಪಾರ್ಸಲ್ ಬಂದಿತ್ತು ತಗೋಬರ್ರಿ ಅಂದಾರ ಮುನ್ನಾಫ್ಯಾ ಏನಂದ ನನಗ ನೀವು ಏನಾದ್ರು ಆರ್ಡರ್ ಮಾಡಿರಿ ಅಂತ ಹೇಳಿದ ಇಲ್ಲ ನಾವೇನು ಆರ್ಡರ್ ಮಾಡಿಲ್ಲ ಅಂದೆ ನಾವಂಗ ಮತ್ತೆ ಏನೋ ಅಲ್ಲಿ ಬಂದಾರ ನೋಡೋರು ಕೆಳಗೆ ಹೋಗಿ ನೋಡ್ ಅಂತ ಹೇಳಿದ್ರ ನಾ ಕೆಳಗೆ ಹೋದೆ ಅವಾಗ ಮುನ್ನಾಫ್ಯಾನು ಮತ್ತ ಅವ್ರು ಏನ್ ಬಂದಿದ್ರಲ್ಲ ಕೆಲಸ ಮಾಡಕ್ ಅವ್ರು ಮಾತಾಡತಿದ್ರು ಮಾತಾಡೋವಾಗ ಅವ್ರು ಮಾತಾಡಾದ್ಮೇಲೆ ನನಗೆ ಕೇಳಿದ್ರು ಇಲ್ಲ ನೀವು ಆರ್ಡರ್ ಮಾಡಿಲ್ಲ ಅಂದ್ರೆ ಇಲ್ಲಿ ಹೆಂಗ್ ಬರ್ತೈತೆ ಅಂತ ಹೇಳಿ ಅಲ್ಲ ನಾವು ಆರ್ಡರ್ ಮಾಡಿದ್ರೆ ಇಲ್ಲಿ ಬರ್ಬೇಕಾದ ನಾವು ಆರ್ಡರ್ ಮಾಡಿಲ್ಲ ವಿಶ್ ಲಿಸ್ಟ್ ಒಳಗೂ ಇಲ್ಲ ಹಂಗೆ ಇಲ್ಲಿ ಬಂತ ಏನಾದ್ರು ಯಾರು ಸಬ್ಸ್ಕ್ರೈಬರ್ ಕಳ್ಸ್ಯಾರ ಅಂತ ಹೇಳಿದ್ರೆ ಪೇ ಯಾರ ಮಾಡಿರ್ತಾರ ಇಲ್ಕಂದ್ರೆ ಅಡ್ವಾನ್ಸ್ ಆಗಿ ಹೇಳಿರ್ತಾರ ನಮಗೆ ಇಲ್ಲ ಹಿಂಗ್ ಬಂದೈತ್ರಿ ಪಾರ್ಸಲ್ ತಗೋರಿ ಅಂತ ಹೇಳಿ ನಾವ್ ಹಂಗೇನು ಮಾಡೇ ಇಲ್ಲ ಆಮೇಲೆ ಅವ್ರ ಏನ್ ಹೇಳತ್ತಾರ ನಮಗ ಅಲ್ರಿ ನಿಮಗ್ ಕೆಲ್ಸ ಇಲ್ಲೇನ ನೀವ್ ನೋಡಿದ್ರ ಹಿಂಗ ಆರ್ಡರ್ ಮಾಡ್ತೀರಿ ಕ್ಯಾನ್ಸಲ್ ಮಾಡ್ತೀರಿ ಅನ್ನತ್ತಾರ ನಮಗ್ ಇಲ್ಲಿ ನಮಗ್ ಟೈಮ್ ಇರೋದಿಲ್ಲ ಅಂಗಡಿಗೆ ಹೋಗಕ್ ಅದಕ್ಕೆ ನಾವ್ ಇಲ್ಲಿ ಆರ್ಡರ್ ಮಾಡಿರ್ತೇರಿ
ಇವ್ರು ಬಂದು ನನಗೆ ಕೆಲಸ ಇಲ್ಲ ಅಂದ್ರೆ ನನಗೆ ಸಿಟ್ಟ ಬಂತು, ನಿಮಗೆ ಇಲ್ಲ ನೋಡ್ರಿ ಕೆಲಸ, ನೀವ ಆರ್ಡರ್ ಮಾಡಿ ನೀವ ತರ್ಸಿರಿ ಅಂತ ಹೇಳಿ ಅವ್ರಿಗೆ ಅಂದೇನು ನಾನು. ಹಂಗೆಲ್ಲ ಮಾತಾಡಬಾರ್ದು. ಅವ್ರಿಗೆ ಏನೋ ಬೈ ಮಿಸ್ಟೇಕ್ ಆಗಿರ್ತೈತಿ. ಅವರು ಏನು ಮಾಡ್ಬೇಕಂತಂದು ಹೇಳಿದ್ರೆ ಸಡನ್ ಆಗಿ ಆ ಥರ ಎಲ್ಲ ಮಾತಾಡಬಾರ್ದು, ರ್ಯಾಶ್ ಆಗಿ ಮಾತಾಡಬಾರ್ದು. ಯಾಕಂದ್ರೆ ಏನಾದ್ರೂ ಒಂದು ಐಡಿ ಒಳಗೆ ಏನೋ ಬೈ ಮಿಸ್ಟೇಕ್ ಆಗಿ ಆರ್ಡ್ರ್ ಬಂದಿರ್ತೈತಿ, ನಾವು ಮಾಡಿಲ್ಲ ಅಂತಂದು ಹೇಳಿದ್ರೆ ಹೋಗ್ಬೋದು. ಆರ್ಡರ್ ಮಾಡತ್ತೇವೆ ನಾವು, ಅದ್ರದ್ದು ಏನಾದ್ರೂ ಫಾಲ್ಟ್ ಇದ್ದಿರ್ಬಹುದು ಆದ್ರೆ ನಾವ್ ಇನ್ಮೇಲೆ ಜೆಪ್ಟೋದೊಳಗೆ ಏನು ಆರ್ಡರ್ ಮಾಡೋದಿಲ್ಲ ರೀ. ಇದ ಲಾಸ್ಟ್, ಇದ ಫಸ್ಟ್ ಎಂಡ್ ಆತ. ನೆಕ್ಸ್ಟ್ ಅವ್ರು ಏನ್ ಹೇಳ್ತಾರೆ ನನಗೆ ನಿಮ್ದು ಐಡಿನ ಬ್ಲಾಕ್ ಮಾಡಿಸ್ತಾನೆ ತಡೀರಿ ಹಂಗೆ ಹಿಂಗೆ ಹೇಳಿದ್ರೆ, ಹೋಗ್ರಿ ನಿಮಗೆ ಕೆಲಸ ಇಲ್ಲ ಅನ್ಸುತ್ತೆ, ನಮಗೆ ಜಗ್ ಅದಾವ, ಹಿಂಗೆಲ್ಲ ಫಾಲ್ತು ಟೈಮ್ ಇಲ್ರಿ ನನಗೆ ಅಂತ ಹೇಳಿ ಬಂದೆ ನಾ ಇಲ್ಲಿ ಮ್ಯಾಗ. ನನಗೆ ಹೇಳತ್ತಾರ ಅಲ್ರಿ ನಿಮಗೆ ಕೆಲಸ ಇಲ್ಲ ಆದಿಲ್ಲ, ನೀವು ಆರ್ಡರ್ ಮಾಡ್ತೀರಿ ಕ್ಯಾನ್ಸಲ್ ಮಾಡ್ತೀರಿ ಅಂತ ಹೇಳಿ. ಇರ್ಲಿಲ್ಲ ನಮ್ಮ ಸಾನ್ಯಾಗ ಹಂಗೆಲ್ಲ ಅನ್ಬಾಡ್ರಿಪ್ಪ, ಆಕೆ ಭಾಳ ಕೆಲಸ ಇರ್ತಾವು. ಸೊ ನೋಡ್ರಿ, ಜೆಪ್ಟೋದವ್ರು ಆರ್ಡ್ರ್ ಮಾಡ್ಯಾರ ಐತಿ ಜೆಪ್ಟೋ ಅಂತಂದೇಳಿ ಎಲ್ಲರೂ ಆರ್ಡ್ರ್ ಮಾಡಿ ತರಿಸ್ಕೊಂತಾರೆ. ಯಾಕಂದ್ರೆ ಡೆಲಿವರಿ ಮಾಡಕ್ಕೆ ಬಂದವ್ರು ಅವ್ರೇನು ಅದ್ರ ಚಾರ್ಜ್ ಇಲ್ಲ ಏನು ಬರಂಗಿಲ್ಲ, ಅವರು ಅದ್ರ ಚಾರ್ಜ್ ತೊಗೊಂಡಿರ್ತಾರ. ಸೊ ಹಾಗಾಗಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಯಾರ ಹತ್ರನೂ ಅಷ್ಟು ಕಸ್ಟಮರ್ ಹತ್ರ ಅಷ್ಟು ರ್ಯಾಶ್ ಆಗಿ ಮಾತಾಡೋಕೆ ಹೋಗ್ಬೇಡ್ರಿ. ಅದ್ರ ಮಕ್ಳ ಹತ್ರನೂ ಮಾತಾಡೋಕೆ ಹೋಗ್ಬೇಡ್ರಿ. ದೊಡ್ಡರೇನೋ ಸಂಭಾಸ್ಕೊಂತಾರೆ, ಮಕ್ಳ ಹತ್ರ ರ್ಯಾಶ್ ಆಗಿ ಮಾತಾಡಿದಂತಂದು ಹೇಳಿದ್ರೆ ಮಕ್ಳು ಸಿಟ್ಟಾಕವು. ಸೊ ಹಂಗಾಗಿ ನಾವು ಏನೋ ಆರ್ಡ್ರ್ ಮಾಡಿದ್ರೆ ನಾವು ಪೇ ಮಾಡಿ ತೊಗೊತೀವಿ. ಈ ಥರ ಎಲ್ಲ ಆರ್ಡ್ರ್ ಮಾಡಿ ಮತ್ತು ನಾವು ಹೊಳ್ ಕಳಿಸಿ ಯಾವಾಗೂ ಕಳಿಸಿಲ್ಲ ನಾವು. ನಮಗೇನಾದರೂ ವಸ್ತು ಬೇಕಿತ್ತು ಅಂತ ಹೇಳಿದ್ರೆ ಆರ್ಡ್ರ್ ಮಾಡ್ತೀವಿ, ತರಿಸ್ಕೊಂತೀವಿ, ಇದನ್ನು ಮಾಡ್ತೀವಿ. ಏನೋ ಮಿಸ್ಟೇಕ್ ಆಗಿರ್ತೈತಿ. ಸೊ ಅದನ್ನ ಮಿಸ್ಟೇಕ್ ಸರಿ ಮಾಡ್ಕೋರಿ ಅಷ್ಟೇ ರೀ. ಅದು ಮಿಸ್ ಆಗಿ ನಮ್ಮ ಕಡೆಯಿಂದಾನ ಹೋಗಿರ್ಲಿ, ಅವ್ರ ಕಡೆಯಿಂದಾನ ಬಂದಿರ್ಲಿ, ಅದನ್ನ ಹೆಂಗ್ ಮಾತಾಡ್ಬೇಕು, ಇವ್ರು ಡೆಲಿವರಿ ಪಾರ್ಟ್ನರ್ ಬಂದಿರ್ತಾರಲ್ಲ ಹೆಂಗ್ ಮಾತಾಡ್ಬೇಕು, ಅಷ್ಟು ರ್ಯಾಶ್ ಆಗಿ ಮಾತಾಡೋದು. ನಮಗ್ ಮಾತಾಡಕ್ ಬರೋದಿಲ್ಲ ಅಂತ ಹೇಳಿ ಮಾತಾಡ್ತಾರೇನೋ ಅವ್ರು. ಏನೇನತ್ತಾರ ಅವ್ರು ಅನ್ನೋದು ಹೋಗ್ಲಿ ಬಿಡ. ಹಿಂಗ ರ್ಯಾಶ್ ಒಳಗ ಅಂದ್ರೆ ಕಸ್ಟಮರ್ ಅಂದ ಕೂಡಲೇ ಅವ್ರ ಜೊತೆ ಹೆಂಗ್ ಮಾತಾಡ್ಬೇಕು, ಹೆಂಗ್ ವ್ಯವಹರಿಸ್ಬೇಕು ಅನ್ನೋದು ಗೊತ್ತಿಲ್ಲ ಅಂತವ್ರು ಬರ್ತಾರ ಇಲ್ಲಿ ಡೆಲಿವರಿ ಪಾರ್ಟ್ನರ್ ಆಗಿ. ಕೆಲವೊಬ್ರು ಚಲೋ ಬಂದಿರ್ತಾರ, ಗರೆ ಪ್ರಾಡಕ್ಟ್ ಚಲೋ ಬಂದಾವ. ಇಷ್ಟು ದಿನ ಡೆಲಿವರಿ ಪಾರ್ಟ್ನರ್ಸ್ ಎಲ್ಲರೂ ಚಲೋ ಬಂದಿದ್ರು, ಚಲೋ ಮಾತಾಡ್ತಾರ. ಇವ್ರ ಮಾತೊಳಗೆ ಇವ್ರು ಹೆಂಗ್ ರ್ಯಾಶ್ ಮಾಡೋದು ಡೆಲಿವರಿ ಪಾರ್ಟ್ನರ್ ಆಗಿ, ಹಿಂಗ ಅದು ಮಿಸ್ ಆಗಿರ್ತೈತಿ. ನಮ್ಮಿಂದಾರ ಆಗ್ಲಿ ಅವ್ರಿಂದಾರ ಆಗ್ಲಿ, ಅದೇನಾದ್ರು ಒಂದ್ ಸಮಸ್ಯೆ ಇರ್ತದೆ ಕ್ಯಾನ್ಸಲ್ ಮಾಡಕ್ ಬರ್ತೈತಿ. ಅದೇನಾದ್ರು ನಿಮ್ದು ಐಡಿನ ಇದ್ ಮಾಡಿಸ್ತೇನ್ರಿ, ಯಾವ್ದು ಮಾಡಿಸ್ತೇನ್ರಿ, ಇದ್ ಮಾಡಿಸ್ತೇನ್ರಿ, ಅವ್ರಿಗೆಲ್ಲ ಲಾಸ್ ಅಲ್ಲ. ನಮ್ದು ಐಡಿ ಇದನ್ನ ಮಾಡಿದ್ರೆ ನಾವ ಎಷ್ಟೋ ಸಲ ಆರ್ಡರ್ ಮಾಡ್ತಿದ್ವಿ ನಾವು. ಆರ್ಡರ್ ಮಾಡ್ತೀವಿ ಬರ್ಬೇಕಂತ ಹೇಳಿದ್ರೆ ಆರ್ಡರ್ ಏನ್ ಡೆಲಿವರಿ ಪಾರ್ಟ್ನರ್ ಬಂದಿರ್ತಾರಲ್ಲ ಅವ್ರೆಲ್ಲೂ ಹೋಗೋದಿಲ್ಲ. ಫಸ್ಟ್ ನಮ್ಮ ಮನೆ ಕಡೆ ಬಂದು ಕೇಳ್ತಾರೆ, ಬೇರೆದವ್ರ ಕಡೆ ಹೋಗ್ತಾರೆ. ಹೋಲ್ ಬಿಡ, ಯಾಕ ಐಡಿ ಇದನ್ನ ಮಾಡಿದ್ರೆ ಮಾಡುವಲ್ರಕ್ಕ, ಹೋಗ್ಲಿ ಇಲ್ಲೇನ ಅಂಗಡಿ ಏನ್ ಈಗ ಇಲ್ಲೇ ಅಂತ. ನಾವಂತೂ ಜೆಪ್ಟೋದೊಳಗೆ ಏನು ಆರ್ಡರ್ ಮಾಡೋದಿಲ್ಲ. ಅದು ಸಣ್ಣ ಪುಟ್ಟ ಇದೇನ ಬಜೆಟ್ 703 ರೂಪಾಯಿ ಅಂತ. ತಮ್ಮನ ನಡಿ ಹೋಗ್ಬರೋಣ. ಮತ್ತೆ ಬಂದ್ ಹಾಕ್ತಿಲ್ಲ? ಹಾಕೋಣ ತಗೋ. ಇವತ್ತು ಹಾಕ್ಬೇಕ, ಇವತ್ತು ರಾತ್ರಿ ಆಗಲಿ ನಾಳೆ ಬೆಳಗ್ಗೆ ಆಗಲಿ, ಒಟ್ಟು ತಮ್ಮಂದೇವಲ್ಲ ಸಂಕಲ್ದ ಟೈರ್ ಹಾಕ್ತೇವಂತೆ. ಸುಮ್ಮನೆ ಕಿಲಿ ಹಾಕ್ಬೇಕಿಲ್ಲ, ಹೋಗಿ ಸಣ್ಣ ಕಿಲಿ ತಗೋ ಹಾಕಿ. ಅಲ್ಲಿ ಹೆಂಗ ನೋಡಿ ಕ್ಲೈಮೇಟ್ ರಿಯಲ್ ಅಂತೂ ನೋಡಕ್ಕೆ ಅಂಥ ಪರಿ ಕಾಣಾಗ್ತಿಲ್ಲ, ಮೊಬೈಲ್ನಾಗ ಐತಲ್ಲ ಸೂಪರ್ ಕಾಣತ್ತೆ ಹಂಗೆ. ಸನಿ ಮೀನಾ ನೋಡಲ್ಲ ಎಷ್ಟು ದೊಡ್ಡದೈತದ, ಎಷ್ಟೊಂದು ಉಪ್ಪಾರ ಅಲ್ಲಿ ನಸರ್ನಪ್ಪಾರ. ಹೌದು ಮಾ ಎಷ್ಟು ದೊಡ್ಡದೈತೆ ನೋಡ್ರಿ. ಎಷ್ಟು 3 kg ಐತೇನ್ರಿ ಅದು? 3 kg 4 kg ಐತಮ್ಮ, 4 kg ಐತಮ್ಮ. ಪರ್ಕಿ ನೋಡೋದ್ರು ಎಷ್ಟು ದೊಡ್ಡ ಅದಾವು. ಅಲ್ಲೊಂದೈತಿ, ಆದ್ರೆ ಅದು ಸಣ್ಣದೈತಿ, ಇದು ದೊಡ್ಡದೈತಿ ನೋಡ. ನಾವು ಚಿಕನ್ ಪಲ್ಯ ಇರಲಿಲ್ಲ ಅಂದ್ರೆ ತೊಗೋಬೋದಾಗಿತ್ತು. ಚಿಕನ್ ಪಲ್ಯ ಭಾಳ ಐತವ ಇನ್ನು ನೀನು ಮಾಡಿದ್ದ, ಹೌದಿಲ್ಲ? ಮತ್ತು ಸಂಡೇ ದಿನ ತೊಗೊಂಬರ್ತಾರಲ್ಲ ದಾದಿ, ಅವ ತೊಗೊಂತ ಹೌದಿಲ್ಲ? ನಾನಂತೂ ಯಾವ ತಿನ್ನೋದೇ ಇಲ್ಲ, ಬೇಡ ಅಂದ್ಬಿಟ್ಟು. ಯಾವ್ರ ತೊಗೊಂಡಾರ ತಗೋಬಿಟ್ಟು